me forever on fire. ಇಲ್ಲೊಬ್ಬ ಕಿಲಾಡಿ ಕಳ್ಳ ಇದ್ದಾನೆ. ಈತನಿಗೆ ಮೊಬೈಲ್ ಶೋರೂಮ್ಗಳೇ ಟಾರ್ಗೆಟ್ ಅಂತೆ. ಗಾರೆ ಕೆಲಸ ಮಾಡ್ತಾ ಮಾಡ್ತಾ ಶೋರೂಮ್ಗಳನ್ನು ಗುರುತು ಮಾಡ್ಕೊಳ್ಳೋದು, ಆಮೇಲೆ ಬಂದು ಕಳ್ತನ ಮಾಡೋದು ಈತನ ಖಯಾಲಿ. ಹಿಂಬದಿ ಬಾಗಿಲಿನಿಂದ ಬಂದು ಕಳ್ತನ ಮಾಡ್ತಾ ಇದ್ದ ಈ ಖದೀಮ ಖತರ್ನಾಕ್ ಆರೋಪಿ. ಅವನು ಪೂಜಾರಿ ಹೊನ್ನೂರು ಸ್ವಾಮಿ ಅಂತ ಹೆಸರು ತುಂಬ ಚೆನ್ನಾಗಿದೆ ನೋಡಿ, ಪೂಜಾರಿ ಹೊನ್ನೂರು ಸ್ವಾಮಿ. ಬಟ್ ಕಳ್ಳ ಇವನೇನು ಮಾಡೋದು? 19 ವರ್ಷ ಚಿಕ್ಕ ವಯಸ್ಸಿಗೆ ಕಳ್ಳತನದ ಹಾದಿ ಹಿಡಿದ್ಬಿಟ್ಟಿದ್ದಾನೆ. ಸೊ ಈ ಕಾರಣದಿಂದಾಗಿ ಪೊಲೀಸ್ ಸ್ಟೇಷನ್ ಹಾದಿನೂ ತುಳಿಬೇಕಾಯ್ತಲ್ಲ. ಸೊ ಹೆಣ್ಣೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡಿದ್ದ ಆರೋಪಿ ಶೋರೂಮ್ ಹಿಂಬದಿ ಬಾಗಿಲಿನಿಂದ ನುಗ್ಗಿ 14 ಮೊಬೈಲ್ಗಳನ್ನು ಕದ್ದಿದ್ದ. 14 ಮೊಬೈಲ್ಗಳನ್ನು ಕದ್ದಿದ್ದ. ಘಟನೆಯ ಸಂಬಂಧ ಹೆಣ್ಣೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆರೋಪಿಯ ವಿಚಾರಣೆ ವೇಳೆ ಹಲವಾರು ವಿಚಾರಗಳು ಬೆಳಕಿಗೆ ಬಂದಿದ್ದಾವೆ. ಮಾರಲು ಸುಲಭ ಅಂತ ಹೇಳಿ ಮೊಬೈಲ್ ಮಾತ್ರ ಕದೀತಾ ಇದ್ದ. ಆಂಧ್ರದ ಅನಂತಪುರ ಮೂಲದವನಿವನು ಬೆಂಗಳೂರಲ್ಲಿ ಗಾರೆ ಕೆಲಸ ಮಾಡ್ತಾ ಇದ್ದ. ನೋಡ್ತಾ ಇದ್ದರೆ ಇವನು ಗಾರೆ ಕೆಲಸ ಮಾಡ್ತಾನೆ ಅಂತ ಅನಿಸೋದಿಲ್ಲ, ಎಲ್ಲೋ ಸಾಫ್ಟ್ವೇರ್ ಕಂಪನಿಯಲ್ಲಿರೋ ಇಂಜಿನಿಯರ್ ಥರ ಕಾಣಿಸ್ತಾನೆ. ಬಟ್ ಮಾಡ್ತಾ ಇದ್ದ ಹಲ್ಕ ಕೆಲಸ ಮಾತ್ರ ಕಳ್ತಾನೆ. ಈ ಹಿಂದೆಯೂ ಕೂಡ ಬಂಧನವಾಗಿ ಜೈಲಿನಿಂದ ಬಿಡುಗಡೆಯಾಗಿದ್ದ. ಮತ್ತು ಅದೇ ಚಾಳಿ ಅದೇ ಕಥೆ. ಆರೋಪಿಯಿಂದ 4.45 ಲಕ್ಷ, 4,45,000 ರೂಪಾಯಿ ಮೌಲ್ಯದ 11 ಮೊಬೈಲ್ಗಳನ್ನು ಜೊತೆಗೆ ಒಂದು ಬೈಕನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ.